ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶಿಲ್ಪಾ ರಾಠೋಡ್. ನಾನು ನಿಮಗೆ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, ಸಸ್ಯಗಳ ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತವೆ? ಸರಿಯಾದ ಉತ್ತರ ಆಪ್ಷನ್ ಎ, ಇಂಗಾಲದ ಡೈಆಕ್ಸೈಡ್. ಇಂಗಾಲದ ಡೈಆಕ್ಸೈಡ್ ಸಸ್ಯಗಳಲ್ಲಿ 3 ವಿಷಯಗಳನ್ನು ಬೇಕಾಗುತ್ತದೆ. ಒಂದು ಇಂಗಾಲದ ಡೈಆಕ್ಸೈಡ್, ಮತ್ತು ನೀರು, ಇನ್ನೊಂದು ಸೂರ್ಯನ ಬೆಳಕು. ದ್ಯುತಿಸಂಶ್ಲೇಷಣೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಸಸ್ಯದ ಎಲೆಗಳಲ್ಲಿ, ಹೂಗಳಲ್ಲಿ, ಕೊಂಬೆಗಳಲ್ಲಿ, ಕಾಂಡಗಳಲ್ಲಿ ಮತ್ತು ಬೇರುಗಳಲ್ಲಿ ಸಣ್ಣ ರಂಧ್ರಗಳ ಮೂಲಕ ಪ್ರವೇಶಿಸುತ್ತದೆ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಲು ನೀರಿನ ಅಗತ್ಯ ಬೇಕಾಗುತ್ತದೆ. ಈ ಕಾರಣದಿಂದ ಸಸ್ಯಗಳ ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತದೆ ಎಂದರೆ ಇಂಗಾಲದ ಡೈಆಕ್ಸೈಡ್. ಕಾಲುಬಾಯಿ ರೋಗ ಇವುಗಳಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಾನುವಾರುಗಳಲ್ಲಿ. ಈ ಕಾಲುಬಾಯಿ ರೋಗವು ಕ್ಷಯ ರೋಗವು ಮೈಕ್ರೋಬ್ಯಾಕ್ಟೀರಿಯಂ ಬೋಮಿನ್ಸ್ ಎಂಬ ಬ್ಯಾಕ್ಟೀರಿಯಂನಿಂದ ಉಂಟಾಗುತ್ತದೆ. ಈ ಉಸಿರಾಟದ ಸ್ರವಿಕೆಯಿಂದ ಮತ್ತು ಸೋಂಕಿತ ಪ್ರಾಣಿಗಳಲ್ಲಿ, ಹಾಲಿನಲ್ಲಿ ಮತ್ತು ಬ್ಯಾಕ್ಟೀರಿಯಂ ಅನ್ನು ಉಸಿರಾಡುವಾಗ ದನಗಳಲ್ಲಿ ಸೋಂಕಿಗೆ ಒಳಗಾಗುತ್ತದೆ. ಇದರಿಂದ ಏನಾಗುತ್ತದೆ ಅಂದರೆ ಲಕ್ಷಣಗಳು: ತೂಕ ನಷ್ಟವಾಗುತ್ತದೆ, ದೌರ್ಬಲ್ಯವಾಗುತ್ತದೆ, ಕಡಿಮೆ ದರ್ಜೆಯ ಜ್ವರ ಮತ್ತು ಕೆಮ್ಮು, ಈ ರೀತಿ ಲಕ್ಷಣಗಳು ಕಂಡುಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಬ್ರೆಡ್ನಲ್ಲಿ ಬಳಸುವ ಈಸ್ಟ್ ಒಂದು. ಸರಿಯಾದ ಉತ್ತರ ಆಪ್ಷನ್ ಡಿ, ಶಿಲೀಂಧ್ರವಾಗಿದೆ. ಬೇಕರಿಯಲ್ಲಿ ಬಳಸುವ ಈಸ್ಟ್ನ ವೈಜ್ಞಾನಿಕ ಹೆಸರು ಸೈಕ್ರೋಮೈಸಿನ್ ಅಥವಾ ಸಕ್ಕರೆ ತಿನ್ನುವ ಶಿಲೀಂಧ್ರ ಆಗಿದೆ. ಈ ಈಸ್ಟ್ ತುಂಬ ಬಲವಾದವಾಗಿರುತ್ತದೆ ಮತ್ತು ಹುದುಗುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತದೆ. ಈ ಕಾರಣದಿಂದ ಬ್ರೆಡ್ನ ಹಿಟ್ಟನ್ನು ಹೆಚ್ಚಿಸಲು ಈಸ್ಟ್ನ ಬಳಕೆ ಮಾಡ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಶಿಲೀಂಧ್ರ. ಕಬ್ಬಿಣದ ಕೊರತೆಯಿಂದ ಆರೋಗ್ಯದಲ್ಲಿ ಉಂಟಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ರಕ್ತಹೀನತೆ. ರಕ್ತಹೀನತೆ, ಕಬ್ಬಿಣದ ಕೊರತೆಯು ರಕ್ತಹೀನತೆ ತೀವ್ರವಾಗಬಹುದು ಮತ್ತು ಆರೋಗ್ಯದ ಸಮಸ್ಯೆಗೆ ಕಾರಣವಾಗಬಹುದು. ಹೃದಯದ ತೊಂದರೆಗಳಿಗೆ ಕಾರಣವಾಗುತ್ತದೆ. ಕಬ್ಬಿಣದ ಕೊರತೆಯು ರಕ್ತಹೀನತೆಯ, ತ್ವರಿತೆಯ ಮತ್ತು ಅನಿಮಿಯತ ರೋಗವನ್ನು ಕೂಡ, ಅಂದರೆ ಹೃದಯದ ಬಡಿತಕ್ಕೆ ಕಾರಣವಾಗಬಹುದು. ಮತ್ತು ರಕ್ತಹೀನತೆಯಿಂದ ಬಳಲುತ್ತಿರುವ ನಿಮ್ಮ ರಕ್ತದಲ್ಲಿ ಸಾಗಿಸುವ ಆಮ್ಲಜನಕದ ಕೊರತೆಯನ್ನು ಕೂಡ ಸರಿಹೊದಗಿಸಲು ನಿಮ್ಮ ಹೃದಯವು ಹೆಚ್ಚಿನ ರಕ್ತವನ್ನು ಪಂಪ್ ಮಾಡುವುದಕ್ಕೆ ಕಾರಣವಾಗುತ್ತದೆ. ಈ ಕಾರಣದಿಂದ ಕಬ್ಬಿಣದ ಕೊರತೆಯಿಂದ ಆರೋಗ್ಯದಲ್ಲಿ ಉಂಟಾಗುವುದೆಂದರೆ ರಕ್ತಹೀನತೆ ಉಂಟಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕದಲ್ಲಿರುವ ಅತಿ ಚಿಕ್ಕ ರಚನೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ನೆಫ್ರಾನ್. ಈ ನೆಫ್ರಾನ್ ಮೂತ್ರಪಿಂಡದ ಸೂಕ್ಷ್ಮ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವಾಗಿದೆ. ಇದು ಮೂತ್ರಪಿಂಡದ ಕಾರ್ಪಸ್ಕಲ್ ಮೂತ್ರಪಿಂಡದ ಕೊಳವೆ ಆಕಾರದಿಂದ ಕೂಡಿದೆ. ಮೂತ್ರಪಿಂಡದ ಕಾರ್ಪಸ್ಕಲ್ ಮತ್ತು ಗ್ಲೊಮೆರುಲಸ್ ಎಂದು ಕರೆಯಲ್ಪಡುವ ಈ ಕ್ಯಾಪಿಲರಿ ಮತ್ತು ಬೋಮನ್ಸ್ ಕ್ಯಾಪ್ಸೂಲ್ ಅನ್ನು ಕೂಡ ಒಳಗೊಂಡಿರುತ್ತದೆ. ಮೂತ್ರಜನಕಾಂಗದ ಕಾರ್ಯನಿರ್ವಾಹಕ ಘಟಕದಲ್ಲಿರುವ ಅತಿ ಚಿಕ್ಕ ರಚನೆ ಯಾವುದೆಂದರೆ ನೆಫ್ರಾನ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ? ಸರಿಯಾದ ಉತ್ತರ ಆಪ್ಷನ್ ಎ, ಆಂಥ್ರಾಲಜಿ ಎನ್ನುತ್ತೇವೆ. ಈ ಆಂಥ್ರಾಲಜಿ ಪಕ್ಷಿಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಾಣಿಶಾಸ್ತ್ರದ ಒಂದು ಶಾಖೆಯಾಗಿದೆ. ಇದು ಪಕ್ಷಿ ವಿಜ್ಞಾನ ಎಂಬ ಪದವು 16ನೇ ಶತಮಾನದ ಉತ್ತರಾರ್ಧದಲ್ಲಿ ಲ್ಯಾಟಿನ್ ಪಕ್ಷಿ ವಿಜ್ಞಾನದಿಂದ ಬಂದಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಸಿಡುಬು
ರೋಗಕ್ಕೆ ಲಸಿಕೆ ಕಂಡುಹಿಡಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಎಡ್ವರ್ಡ್ ಜನ್ನರ್ ಅವರು. ಎಡ್ವರ್ಡ್ ಜನ್ನರ್ ಅವರು 1796ರಲ್ಲಿ ಇಂಗ್ಲಿಷ್ ವೈದ್ಯರು ಕೌಪಾಕ್ಸ್ ಎಂಬ ಪಡೆದ ಮಿಲ್ಕ್ ಮೇಡ್ ಬದಲಾವಣೆ ನಂತರ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದರು. ಸರಿಯಾದ ಉತ್ತರ ಆಪ್ಷನ್ ಬಿ. ಡಿಎನ್ಎ ರಚನೆಯನ್ನು ಮೊದಲು ವಿವರಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ವ್ಯಾಟ್ಸನ್ ಮತ್ತು ಕ್ರಿಕ್ ಅವರು. ವ್ಯಾಟ್ಸನ್ ಮತ್ತು ಕ್ರಿಕ್ ಅವರು ಅಮೆರಿಕದ ಜೀವಶಾಸ್ತ್ರಜ್ಞ ಜೇಮ್ಸ್ ವ್ಯಾಟ್ಸನ್ ಮತ್ತು ಇಂಗ್ಲಿಷ್ ಭೌತಶಾಸ್ತ್ರಜ್ಞ ಫ್ರಾನ್ಸ್ ಕ್ರಿಕ್ ಅವರು 1950ರಲ್ಲಿ ಡಿಎನ್ಎಯನ್ನು ಕಂಡುಹಿಡಿದರು ಎಂದು ಅನೇಕ ಜನರು ನಂಬುತ್ತಾರೆ. ಆದರೆ ವಾಸ್ತವವಾಗಿ ನಿಜವಾಗಿ ಹೇಳಬೇಕಂದ್ರೆ ಡಿಎನ್ಎಯನ್ನು ಮೊದಲು ಬಾರಿಗೆ 1816ರಲ್ಲಿ ಉತ್ತರಾರ್ಧದಲ್ಲಿ ಸ್ವಿಸ್ ರಾಸಾಯನಿಕ ಶಾಸ್ತ್ರಜ್ಞ ಫ್ರೆಡರಿಚ್ ಮಿಶ್ನರ್ ಅವರು ಗುರುತಿಸಿದ್ದಾರೆ. ಡಿಎನ್ಎಯನ್ನು ನ್ಯೂಕ್ಲಿಯೋಟೈಡ್ ಎಂಬ ರಾಸಾಯನಿಕ ಬಿಲ್ಡಿಂಗ್ ಬ್ಲಾಕ್ಗಳಿಂದ ತಯಾರಿಸಲಾಗಿದೆ. ಈ ಬಿಲ್ಡಿಂಗ್ ಬ್ಲಾಕ್ಗಳಲ್ಲಿ 3 ಭಾಗಗಳಾಗಿ ಮಾಡಲಾಗುತ್ತದೆ: ಫಾಸ್ಫೇಟ್ ಗ್ರೂಪ್, ಶುಗರ್ ಗ್ರೂಪ್ ಮತ್ತು ಇನ್ನೊಂದು 4 ಬಗೆಯ ಸಾರಜನಕವನ್ನು ಕೂಡ ಹೊಂದಿರುತ್ತದೆ. ಈ ಡಿಎನ್ಎ ರೂಪಿಸಲು ನ್ಯೂಕ್ಲಿಯೋಟೈಡ್ಗಳ ಸರಪಳಿಯ ಜೋಡಣೆ ಆಗಿರುತ್ತದೆ ಮತ್ತು ಫಾಸ್ಫೇಟ್ ಮತ್ತು ಶುಗರ್ ಗ್ರೂಪ್ನ ಪರ್ಯಾಯವಾಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ವ್ಯಾಟ್ಸನ್ ಮತ್ತು ಕ್ರಿಕ್ ಅವರು ಡಿಎನ್ಎ ರಚನೆಯನ್ನು ಮೊದಲು ಬಾರಿಗೆ ವಿವರಿಸಿದವರು. ಹಣ್ಣಿನ ಸಕ್ಕರೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಫ್ರುಕ್ಟೋಸ್. ಫ್ರುಕ್ಟೋಸ್ನ ಫಾರ್ಮುಲಾ C6H12O6 ಆಗಿದೆ. ಇದನ್ನು ಹಣ್ಣಿನ ಸಕ್ಕರೆ ಅಂತ ಕರೆಯುತ್ತಾರೆ. ಹಣ್ಣಿನ ಸಕ್ಕರೆ ಅನೇಕ ಸಸ್ಯಗಳಲ್ಲಿ ಕೂಡ ಕಂಡುಬರುತ್ತದೆ. ಸರಳವಾದ ಕೀಟೋನಿಕ್ ಮತ್ತು ಮೊನೊಸಕ್ರೈಡ್ ಆಗಿರುತ್ತದೆ. ಇದನ್ನು ಗ್ಲೂಕೋಸ್ಗೆ ಬಂಧಿಸಿದಾಗ ಡೈಸಕ್ರೈಡ್ ಸುಕ್ರೋಸ್ ಅನ್ನು ರೂಪಿಸುತ್ತದೆ. ಜೀರ್ಣಕ್ರಿಯೆಯ ಸಮಯದಲ್ಲಿ ನೇರವಾಗಿ ರಕ್ತದಲ್ಲಿ ಹೀರಲ್ಪಡುವ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಜೊತೆಗೆ ಮೂರು ಆಹಾರದ ಮೊನೊಸಕ್ರೈಡ್ಗಳು ಒಂದೇ ಆಗಿರುತ್ತದೆ. ಈ ಕಾರಣದಿಂದ ಹಣ್ಣಿನ ಸಕ್ಕರೆಗೆ ಫ್ರುಕ್ಟೋಸ್ ಅಂತ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಕಿಣ್ವಗಳ ವಿಶಿಷ್ಟವಾದ ಡ್ಯಾಶ್ ಹೊಂದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸಾರಜನಕ. ಈ ಕಿಣ್ವಗಳ ಸಾರಜನಕವನ್ನು N2 ಅಮೋನಿಯಾಕ್ಕೆ ಮತ್ತು NH3 ಕಡಿಮೆ ಮಾಡಲು ಕಾರಣವಾಗುತ್ತದೆ. ಈ ಪ್ರಕ್ರಿಯೆಯನ್ನು ವೇಗವರ್ಧಿಸಲು ತಿಳಿಸುವ ಕಿಣ್ವ ಎಂದರೆ ಏಕೈಕ ಕುಟುಂಬ ಅಂದರೆ ಸಾರಜನಕವಾಗಿದೆ. ಸಾರಜನಕ ಸ್ಥಿರೀಕರಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಹಂತವಾಗಿದೆ. ಈ ಕಾರಣದಿಂದ ಕಿಣ್ವಗಳ ವಿಶಿಷ್ಟವಾದ ಡ್ಯಾಶ್ ಅಂದರೆ ಸಾರಜನಕವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಹಲ್ಲುಗಳ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನ. ಸರಿಯಾದ ಉತ್ತರ ಆಪ್ಷನ್ ಬಿ, ಒಡೋಂಟೊಲಾಜಿ ಅಂತ ಕರೀತಾರೆ. ಹಲ್ಲುಗಳ ಸಂಬಂಧಿತ ವೈಜ್ಞಾನಿಕ ಅಧ್ಯಯನದ ಪದವೆಂದರೆ ಒಡೋಂಟೊಲಾಜಿ ಆಗಿದೆ. ಈ ಒಡೋಂಟೊಲಾಜಿ ಹಲ್ಲುಗಳ ರಚನೆ, ಅಭಿವೃದ್ಧಿ ಮತ್ತು ಸಹಜತೆಯ ಅಧ್ಯಯನಕ್ಕೆ ಒಳಗಾಗಿದೆ. ಮತ್ತು ಹಲ್ಲುಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಅಂಗಾಂಶಗಳನ್ನು ಅಧ್ಯಯನ ಮಾಡುವ ವಿಜ್ಞಾನದ ವಿಶೇಷವಾಗಿ ಮತ್ತು ಅವುಗಳ ರೋಗಗಳ ತಡೆಗಟ್ಟುವಿಕೆ ಮತ್ತು ಗುಣಪಡಿಸುವಿಕೆಗೆ ದಂತ ವೈದ್ಯಶಾಸ್ತ್ರದ ಡೆಂಟಾಲಜಿ ಅಂತ ಕೂಡ ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಡಿಎನ್ಎಯಲ್ಲಿರುವ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಎ, ಪೆಂಟೋಸ್. ಡಿಎನ್ಎಯಲ್ಲಿರುವಂಥ ಸಕ್ಕರೆ ಯಾವುದಂದ್ರೆ ಪೆಂಟೋಸ್ ಆಗಿದೆ. ಈ ಪೆಂಟೋಸ್ ಶುಗರ್ 5 ಇಂಗಾಲದ ಪರಮಾಣುಗಳನ್ನು ಹೊಂದಿರುತ್ತದೆ. ಡಿಎನ್ಎಯಲ್ಲಿ ಪೆಂಟೋಸ್ ಸಕ್ಕರೆಯನ್ನು ಡಿಆಕ್ಸಿ ರೈಬೋಸ್ ಎಂದು ಕರೆಯಲಾಗುತ್ತದೆ ಮತ್ತು ಆರ್ಎನ್ಎಯಲ್ಲಿ ಶುಗರ್ ಯಾವ್ದು ಕಂಟೆಂಟ್ ಅಂದರೆ ರೈಬೋಸ್ ಆಗಿದೆ. ಸಕ್ಕರೆಗಳ ನಡುವಿನ ವ್ಯತ್ಯಾಸವೇನೆಂದರೆ ರೈಬೋಸ್ 2 ಇಂಗಾಲದ ಮೇಲೆ ಹೈಡ್ರಾಕ್ಸಿಲ್ ಗ್ರೂಪ್ನ ಉಪಸ್ಥಿತಿ
ಉಪಸ್ಥಿತಿ ಮತ್ತು ಡೈಆಕ್ಸಿರೈಬೋಸ್ನ 2 ಇಂಗಾಲದ ಮೇಲೆ ಆಧಾರವಾಗಿರುತ್ತದೆ. ಇದರ ರಾಸಾಯನಿಕ ಅನುಸೂತ್ರ C5H10O ಮತ್ತು ಮಾಲಿಕ್ಯುಲರ್ ವೇಟ್ 150.13 ಮೋಲ್ಸ್ ಅಷ್ಟು ಇರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಪೆಂಟೋಸ್. ವರ್ಣತಂತುಗಳ ಒಳಗೊಂಡಿರುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಎ DNA ಮತ್ತು ಲಿಪಿಡ್ನನ್ನು ಒಳಗೊಂಡಿರುತ್ತದೆ. ವರ್ಣತಂತುಗಳು DNA ಮತ್ತು ಲಿಪಿಡ್ಸ್ಗಳಿಗೆ ಏಕೆ ಒಳಗೊಂಡಿರುತ್ತದೆ ಅಂದರೆ ಇದು ಹೆಚ್ಚಾಗಿ DNA ಮತ್ತು DMTAP ಪರಸ್ಪರ ಕ್ರಿಯೆಗಳ ಪರಮಾಣುವಾಗಿರುತ್ತದೆ ಮತ್ತು DNA ಫಾಸ್ಫೇಟ್ ಕಣಗಳೊಂದಿಗೆ ನಿಕಟ ಸಂಪರ್ಕದಲ್ಲಿರುವಾಗ ಹಲವಾರು DMTAP ಲಿಪಿಡ್ಗಳು ಹೆಡ್ ಗ್ರೂಪ್ ಆಗಿ ದ್ವಿಪದರದ ಹೈಡ್ರೋಫೋಬಿಕ್ ಅನ್ನು ಪ್ರವೇಶಿಸಿದಾಗ DNA ಮತ್ತು ಲಿಪಿಡ್ ಸಂಕೀರ್ಣವನ್ನು ರೂಪುಗೊಳ್ಳುತ್ತದೆ. ಈ ಕಾರಣದಿಂದ ವರ್ಣತಂತುಗಳು DNA ಮತ್ತು ಲಿಪಿಡ್ಗಳನ್ನು ಒಳಗೊಂಡಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ. ಈ ಕೆಳಗಿನವುಗಳಲ್ಲಿ ಯಾವುದು ವಿಷಕಾರಿ ಅಲ್ಲದ ಹಾವು? ಸರಿಯಾದ ಉತ್ತರ ಆಪ್ಷನ್ ಡಿ ಪೈಥಾನ್. ಈ ಪೈಥಾನ್ ಮನುಷ್ಯರ ಮೇಲೆ ಆಕ್ರಮಣ ಮಾಡುವುದಿಲ್ಲ, ಆದರೆ ಇದು ಬೆದರಿಕೆ ಎಂದು ಭಾವಿಸಿದರೆ ಕಚ್ಚುತ್ತದೆ, ನಿರ್ಬಂಧಿಸುತ್ತದೆ ಮತ್ತು ವಿಷಕಾರಿ ಅಲ್ಲದಿದ್ದರೂ ದೊಡ್ಡ ಹೆಬ್ಬಾವುಗಳ ಗಾಯವನ್ನು ಕೂಡ ಉಂಟು ಮಾಡಬಹುದು. ಈ ಪೈಥಾನ್ ಪೂರ್ವ ಗೋಳಾರ್ಧದ ಉಷ್ಣವಲಯ ಮತ್ತು ಉಷ್ಣವಲಯ ಸ್ಥಳದಲ್ಲಿ ಇರುತ್ತದೆ. ಈ ಪೈಥಾನ್ ಕುಟುಂಬದಲ್ಲಿ ಹಾವುಗಳನ್ನು ನಿರ್ಬಂಧಿಸುವ ಕುಲವಾಗಿರುತ್ತದೆ. ಪೈಥಾನ್ ಎಂಬ ಹೆಸರು 1803ರಲ್ಲಿ ಕಂಡುಬಂದಿತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ. ಯಾವುದಾದ್ರೂ ಪ್ರಶ್ನೆ ಅಥವಾ ಉತ್ತರ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಎಲ್ಲರಿಗೂ ಧನ್ಯವಾದಗಳು.